ಸಂಗಜ ವದನ ಮಂದಾರಂ ಗಂಗಾ ತುಂಗ ತರಂಗ ಕೇಳಿ ಲಲಿತಂಗಜ ವದನ ಮಂದಾರಂ ಗಂಗಾ ತುಂಗ ತರಂಗ ಕೇಳಿ ಲಲಿತ. ಎಲ್ರಿಗೂ ನಮಸ್ಕಾರ. ನಾನು ಸಿಂಧು ಚಂದ್ರ ಶಿರ್ಸಿಯಿಂದ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಎನ್ನುವಂಥದ್ದು ನಮಗೆ ಗೊತ್ತೋ ಗೊತ್ತಿಲ್ಲದಲೇನೋ ನಮ್ಮೊಳಗೆ ಒಂದು ಜೀವನಾಡಿಯಂತೆ ಕೆಲಸ ಮಾಡ್ತಾ ಇದೆ ಎನ್ನುವಂತಹ ಉಕ್ತಿ ಅತಿಶಯೋಕ್ತಿ ಅಲ್ಲ ಅಂಥೇಳಿ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಸಂಗೀತಗಾರರು ಈಗಾಗಲೇ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಗಳಿಸಿ ಪ್ರಖ್ಯಾತರಾಗಿದ್ದಾರೆ. ನಮ್ಮ ಜಿಲ್ಲೆಯವರೇ ಆದರೆ ಈಗ ಮುಂಬೈನಲ್ಲಿ ನೆಲೆಸಿರುವಂತಹ ಪಂಡಿತ್ ಬಿ ಕೃಷ್ಣ ಭಟ್ ಇವರೊಂದಿಗೆ ಇವತ್ತು ಮಾತುಕತೆ ಆಡೋದಕ್ಕಾಗಿ ನಾವಿಲ್ಲಿದ್ದೀವಿ. ಅವರು ಮುಂಬೈಗೆ ಯಾಕೆ ಹೋದರು, ಅವರ ಬದುಕಿನ ಸಂಗೀತದ ಯಾತ್ರೆ ಮುಂಬೈನಲ್ಲಿ ಹೇಗೆ ಆರಂಭಗೊಂಡಿತು, ಸಂಗೀತ ಅವರನ್ನು ಒಪ್ಪಿಕೊಂಡ ಬಗೆ ಯಾವುದು, ಇದೆಲ್ಲವನ್ನ ಅವರ ಮುಖಾಂತರನೇ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಬಿ ಕೃಷ್ಣ ಭಟ್ ಅಂತ ಹೇಳಿ ನಾನು ಹಲವಾರು ಕಡೆ ಓದಿದ್ದೀನಿ. ಹೌದು ಸರ್, ನೀವೇ ಹೇಳ್ಬಿಡಿ ಏನದು ಬಿ? ಸರಿ, ನಾನು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಇಡಗುಂಜಿ ಅನ್ನುವ ಗಣಪತಿ ದೇವಸ್ಥಾನದಿಂದ ಪ್ರಸಿದ್ಧವಾದ ಒಂದು ಊರು ಇಡಗುಂಜಿ ಅನ್ನೋದು. ಅದರಲ್ಲಿಯೇ ಒಂದು ಸಣ್ಣ ಕೇರಿ ರೀತಿ ಇರುವ ಒಂದು 6-7 ಹವ್ಯಕ ಕುಟುಂಬದ ಒಂದು ಕೇರಿಯ ಹೆಸರು ಬೈಲಾರ್. ನನ್ನ ತಂದೆಯವರನ್ನ ಬೈಲಾರ್ ನಾರಾಯಣ್ ಭಟ್ ಅಂತ ಸಂಬೋಧಿಸಲಾಗ್ತಿತ್ತು. ಆ ಬೈಲಾರನ್ನೇ ಸಾಂಕೇತಿಕವಾಗಿ ಬಿ ಅಂತ ನಾನು ಹೆಸರಿನ ಸಂಗಡ ಊರನ್ನ ಆ ಕೇರಿಯನ್ನ ಪ್ರತಿನಿಧಿಸುವುದಕ್ಕಾಗಿ ಬಿ ಕೃಷ್ಣ ಭಟ್. ಹೌದು ಸರ್, ನಾವು ನಿಮ್ಮನ್ನ ಮಾತಾಡಿಸುವಾಗ ನನಗೆ ಫಸ್ಟ್ ಅನ್ಸಿದ್ದು ಅಂತಂದ್ರೆ ಇವರು ಮೊದಲಿಂದನೂ ಅಂದರೆ ನೀವು ಇಲ್ಲಿ ಊರಿನಲ್ಲಿ ಇದ್ದಾಗಲೇ ಈ ಸಂಗೀತದೆಡೆಗೆ ನಿಮ್ಮ ಆಸಕ್ತಿ ಇತ್ತ, ಅಥವಾ ನಿಮಗೆ ಇದಕ್ಕೆ ಮೊದಲನೇದಾಗಿ ನಿಮ್ಗೆ ಈ ಸಂಗೀತಕ್ಕೆಲ್ಲ ಒಂದು ಪ್ರೇರಣೆಯಾಗಿ ಯಾರು ಕೆಲಸ ಮಾಡಿದ್ರು? ಅದನ್ನೆಲ್ಲ ನಾನು ವಿಸ್ತಾರವಾಗಿ ಹೇಳ್ತೇನೆ. ನಮ್ಮ ಮನೆಯಲ್ಲಿ ಬಹಳ ಸಾಂಗೀತಿಕ ವಾತಾವರಣ ಇತ್ತು. ನಮ್ಮ ತಂದೆಯವರು ಈಗಾಗಲೇ ಹೇಳಿದ ಹಾಗೆ ತಬಲಾ ನಾರಾಯಣ್ ಭಟ್ ಅಂತಲೇ ಅವರನ್ನು ಕರಿತಾ ಇದ್ರು. ಅವರಿಗೆ ಯಾವುದೇ ಔಪಚಾರಿಕ ಶಿಕ್ಷಣ ಇಲ್ಲದೇನೆ ಅವರು ಅತ್ಯುತ್ತಮವಾಗಿ ತಬಲಾ ವಾದನ ಮಾಡ್ತಾ ಇದ್ರು. ಆಸುಪಾಸಿನ ಎಲ್ಲ ಊರುಗಳಲ್ಲಿ ಭಜನೆ ಆಗಲಿ, ಹರಿಕಥೆ ಆಗಲಿ, ಇನ್ನು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆದರೂ ಅವರು ತಬಲಾಯನ್ನು ತಲೆಯಲ್ಲಿ ಹೊತ್ತು 16 ಮೈಲ್ ನಡೆದು ಹೋಗಿ ಬೆಳಗ್ಗೆ ತನಕ ತಬಲಾ ವಾದನ ಮಾಡಿ ಬೆಳಿಗ್ಗೆ ಮತ್ತೆ ವಾಪಸ್ಸು ನಡ್ಕೊಂಡು ಬಂದು ಅಷ್ಟು ರಾಕ್ಷಸಿ ಇಚ್ಛೆ ಇತ್ತು ತಬಲಾದ ಮೇಲೆ ಅವರಿಗೆ. ಮತ್ತು ಮನೆಯಲ್ಲಿ ಅದೇ ವಾತಾವರಣ ಸಾಮಾನ್ಯ. ನಮ್ಮ ಮನೆಯ ಎಲ್ಲ ಗಂಡು ಮಕ್ಕಳು ತಬಲಾ ಬಾರಿಸ್ತಿದ್ರು, ಹಾರ್ಮೋನಿಯಂ ಬಾರಿಸ್ತಿದ್ರು, ಹಾಡುತ್ತಿದ್ರು. ಒಟ್ಟಾರೆ ನನ್ನ ಬೆಳವಣಿಗೆ, ನನ್ನ ಬಾಲ್ಯದಲ್ಲಿ ಆ ವಾತಾವರಣವೇ ಇತ್ತು ಮನೆಯಲ್ಲಿ. ಅದು ತುಂಬಾ ಕೌಟುಂಬಿಕವಾಗಿ ಅಂದ್ರೆ ಸಂಗೀತದ ಹಿನ್ನೆಲೆ ನಿಮ್ಮ ಕುಟುಂಬದಲ್ಲೇ ಇತ್ತು. ಅದರಿಂದ ನೀವು ಹುಟ್ಟಿದಂದಿನಿಂದ ಈ ತಬಲಾ ವಾದನವನ್ನ ಕೇಳ್ತಾ ತಬಲಾ, ಗಾಯನ, ಹಾರ್ಮೋನಿಯಂ ಎಲ್ಲದು. ನಾನು ನನ್ನ ಬಹಳ ಎಳೆಯ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡ್ರು. ನಮ್ಮ ಕುಟುಂಬದ ಹಿರಿಯ ಸದಸ್ಯರಾದ ಮಂಜುನಾಥ್ ಭಟ್ ಅವರು ಅತ್ಯುತ್ತಮವಾದ ಹಾರ್ಮೋನಿಯಂ ವಾದಕರು. ನಿಮ್ಮ ಅಣ್ಣ, ನನ್ನ ಹಿರಿಯ ಅಣ್ಣ, ಅತ್ಯುತ್ತಮವಾದ ಹಾರ್ಮೋನಿಯಂ ವಾದಕರು, ಭಜನೆಯನ್ನು ಚೆನ್ನಾಗಿ ಹಾಡ್ತಾರೆ. ಅವರು ಕೆಲವು ಸಮಯ ಅವರದ್ದು ಮಂಜುನಾಥ್ ಹಾರ್ಮೋನಿಯಂ ವರ್ಕ್ಸ್ ಅಂತ ಒಂದು ಹಾರ್ಮೋನಿಯಂ ಫ್ಯಾಕ್ಟ್ರಿ ಟೈಪ್ ಇತ್ತು. ಹಾಗಾಗಿ ಸರ್ವಿಸಿಂಗ್ ಮತ್ತೆ ರಿಪೇರಿ ಹೊಸದಾಗಿ ಮಾಡುವುದು ಎಲ್ಲ ಇತ್ತು, ಆಗಲೇ ಇತ್ತು. ತುಂಬಾ ಹಳೆಯ ವಿಷಯ. ಹಾಗಾಗಿ ನನ್ನ ಬಾಲ್ಯದಲ್ಲಿ ಹಾರ್ಮೋನಿಯಂ ಎಲ್ಲಾ ವಿಷಯ ನನಗೆ ಬಹಳ ಚೆನ್ನಾಗಿ. ಹಾಗಾದ್ರೆ ನೀವು ಬಾಲ್ಯದಲ್ಲಿ ಈ ಆಟಿಕೆ ಸಾಮಾಂತರ ತಬಲಾ ಮತ್ತೆ ಹಾರ್ಮೋನಿಯಂ ಸಂಗಡ ಅದ್ರ ಸಂಗಡನೇ ಬೆಳೆದದ್ದು. ಅದರಿಂದ ಹಾರ್ಮೋನಿಯಂ ಬಗ್ಗಿನ ಎಲ್ಲಾ ವಿಷಯ, ಎಲ್ಲಾ ವಿಭಾಗ ನನಗೆ ಚೆನ್ನಾಗಿ ಪರಿಚಿತ. ಮತ್ತೆ ನಾನು ಅತ್ಯುತ್ತಮವಾಗಿ ಟ್ಯೂನಿಂಗ್ ಕೂಡ ಮಾಡ್ತೇನೆ ಈಗಲೂ. ಸ್ಪೆಷಲ್ ಟ್ಯೂನಿಂಗ್ ಮತ್ತು ಜನರಲ್ ಟ್ಯೂನಿಂಗ್ ಎರಡನ್ನು. ಅವಾಗಿಂದಾನೇ ನಿಮ್ಗೆ ಪ್ರಾಕ್ಟೀಸ್ ಇತ್ತು ಅಂತ ಹೇಳ್ಬೋದು. ಮತ್ತೆ ಇಡಗುಂಜಿಯಲ್ಲಿ ಹತ್ರ ಇದ್ದಿದ್ರಿಂದ ಬಹುಶಃ ಆಗ್ಲೇ ಸಂಗೀತ ಕಲಾವಿದರೆಲ್ಲ ಅಲ್ಲಿ ಬಂದು ಹಾಡುವಂತ. ಇನ್ನು ಏನು ಅಂದ್ರೆ ಆ ಪರಿಸರದಲ್ಲಿ ತಬಲಾ ವಾದಕ ಅಂತ ನಾನು ಒಬ್ಬನೇ ಇದ್ದೆ ಆವಾಗ.
ತುಂಬಾ ಎಳೆಯ ವಯಸ್ಸಿನಲ್ಲಿ. ಅದು ಯಾವ ಇಸ್ವಿ? ಅದು ಸಾಮಾನ್ಯ 1975 ನಂತರ ನಾನು ಮುಂಬೈ ಹೋಗುವ ತನಕ ಅಲ್ಲೆಲ್ಲ ನಾನು ತಬಲಾ ವಾದಕನಾಗಿ ಪ್ರಸಿದ್ಧನಾಗಿ. ಅಂದ್ರೆ ನಿಮ್ಮ ಎಜುಕೇಶನ್ ಎಲ್ಲ ಹಾಗಾದ್ರೆ ಹೊನ್ನಾವರದಲ್ಲಿ, ಗ್ರಾಜುಯೇಷನ್ ತನಕ ಹೊನ್ನಾವರದಲ್ಲಿ SDM ಕಾಲೇಜ್ನಲ್ಲಿ ನಾನು ಗ್ರಾಜುಯೇಷನ್ ಮಾಡಿದ್ದು. ಆ ಪೂರ್ವದಲ್ಲಿ ಅದು ಇಡಗುಂಜಿ ಗಣಪತಿ ದೇವಸ್ಥಾನದ ಕಾರಣದಿಂದ ತುಂಬ ಉದಯೋನ್ಮುಖ ಕಲಾವಿದರಾಗಲಿ ಅಥವಾ ನಾಮಾಂಕಿತ ಕಲಾವಿದರಾಗಲಿ ಸೇವೆಗಂತ ಬರ್ತಿದ್ರು. ಆಗ ಅಲ್ಲಿ ಅತ್ಯಂತ ಸುಲಭವಾಗಿ ಅವೈಲೇಬಲ್ ಇರುವ ಅಕಂಪನಿಸ್ಟ್ ಅಂದ್ರೆ ನಾನೇ ಆಗಿದ್ದೆ. ನಮ್ಮ ಮನೆಯಲ್ಲಿ ಮಾತ್ರ ತಬಲಾ ಎಲ್ಲ ಇರ್ತಿತ್ತು. ಅಂದ್ರೆ ನೀವೀಗ ಸಾಂಪ್ರದಾಯಿಕವಾಗಿ ಕಲಿಕೆಯನ್ನ ಆರಂಭಿಸಿದ್ದು ಆ ತರ ಏನಾದ್ರು ಸಂಗೀತ? ಹೇಳ್ತೇನೆ. ಹಾಗಾಗಿ ನನಗೆ ಬಾಲ್ಯದಲ್ಲಿಯೇ ತಬಲಾ ಅಂದ್ರೆ ಏನು ಅಂತ ಅದರ ಶಾಸ್ತ್ರೀಯ ಪರಿಚಯ ಆಗೋದ್ರಿಂದ ಮೊದಲೇ ನಾನು ಅಕಂಪನಿ ಮಾಡ್ತಾ ಇದ್ದೆ. ಯಾರೇ ಸೇವೆಗೆ ಬಂದ್ರು, ಶಹನೆ ವಾದನ ಇರ್ಲಿ, ಫ್ಲೂಟ್ ಇರ್ಲಿ, ಗಾಯನ ಇರ್ಲಿ, ಬೈಲಾರ್ ಕೃಷ್ಣನ ಕರೆದ್ರೆ ತಬಲಾ ಸಾತಿಗೆ. ನನಗೇನು ಅದರ ಶಾಸ್ತ್ರೀಯ ಏನು ಗೊತ್ತಿರಲಿಲ್ಲ ಆವಾಗ. ನಂತರ ಹಾಗೆ ನಾನು ಎಲ್ಲರ ಜೊತೆಗೆ ಬಾರಿಸ್ತಾ ಇದ್ದೆ, ಭಜನೆ ಬಾರಿಸ್ತಾ ಇದ್ದೆ. ಹೆಚ್ಚೇನು ಈ ಭದ್ರಗಿರಿ ಅಚ್ಯುತದಾಸರ ಜೊತೆಗೆ 15 ದಿವಸ ಬೆಂಗಳೂರಿನಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಾನು ತಬಲಾ ಬಾರಿಸಿದ್ದೇನೆ. ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅವರ ಕೀರ್ತನೆಗೆ ಪ್ರತಿ ದಿವಸ ಅಪ್ರಾಕ್ಸಿಮೇಟ್ಲಿ 3 ತಾಸು ಅವರ ಜೊತೆಗೆ ತಬಲಾ ಬಾರಿಸ್ತಿದ್ದೆ. ಭದ್ರಗಿರಿ ಅಚ್ಯುತದಾಸರು ಮತ್ತು ಕೇಶವದಾಸರ ಜೊತೆಗೆ. ನಂತರ ಅವರ ಶಿಷ್ಯರಾದ ಪೊಳಲಿ ಜಗದೀಶ್ ದಾಸರ ಜೊತೆಗೆ ಅನೇಕ ವರ್ಷ ನಾನು ತಿರುಗಿದ್ದೇನೆ ಸಣ್ಣ ವಯಸ್ಸಿನಲ್ಲಿ. ನೀವು ಮತ್ತೆ ಕೆರೆಮನೆ ಅವರ ಜೊತೆ ಆವಾಗ ಒಂದು ಸಂಬಂಧ ಇತ್ತು? ಆವಾಗ ನನ್ನ 2ನೇ ಅಣ್ಣ ನಾರಾಯಣ ಭಟ್ ಅವರು ಭಾಗವತರು ಆಗಿದ್ರು. ಕಂಬಶೀಲೆ ಮೇಳದಲ್ಲಿ ಭಾಗವತರಾಗಿದ್ದರು ಅವರು. ಹಾಗಾಗಿ ನಮ್ಮ ಸಂಸ್ಕಾರದಲ್ಲಿ ಯಕ್ಷಗಾನ ಕೂಡ ಇತ್ತು. ಮತ್ತೆ ಕೆರೆಮನೆ ಮಾವಲಹಳ್ಳಿಯವ್ರ ಮನೆಗೆ ನಾನು ತುಂಬಾ ಸಲ, ವಾರಕ್ಕೆ 1-2 ಸಲ ಹೋಗ್ತಿದ್ದೆ. ಕಿನ್ನೀರು ನಾರಾಯಣ ಹೆಗಡೆಯವರು ಪ್ರಸಿದ್ಧ ಮೃದಂಗ ವಾದಕರಾಗಿದ್ದರು. ಅವ್ರ ಮನೆಗೆಲ್ಲ ನಾನು ಹೋಗ್ತಿದ್ದೆ. ಅವರೆಲ್ಲ ನನ್ನನ್ನು ತುಂಬಾ ಪ್ರೀತಿಸಿದ್ದಾರೆ. ಅದೆಲ್ಲವೂ ನನ್ನನ್ನೊಂದು ಕಲಾಕಾರನಾಗಿ ರೂಪಿಸುವಲ್ಲಿ ತುಂಬಾ ಸಹಕಾರವಾಗಿದೆ. ಮಾವಲಹಳ್ಳಿಯವ್ರಂತೂ ನನ್ನನ್ನು ಸಂಬಾರ್ ಭಟ್ಲು ಅಂತ ಕರೀತಿದ್ರು. ಯಾಕೆಂದ್ರೆ ನಾನು ತಬಲಾನು ಬಾರಿಸ್ತಿದ್ದೆ, ಹಾರ್ಮೋನಿಯಂ ಬಾರಿಸ್ತಿದ್ದೆ, ಹಾಡ್ತಿದ್ದೆ, ಚಂಡೆ ಬಾರಿಸ್ತಿದ್ದೆ, ಮೃದಂಗ ಬಾರಿಸ್ತಿದ್ದೆ, ವೇಷ ಮಾಡ್ತಿದ್ದೆ. ಅಷ್ಟು ಸಣ್ಣ ಎಳೆಯ ವಯಸ್ಸಿನಲ್ಲಿ ಅಷ್ಟೇ ಮಾವಲಹಳ್ಳಿಯವ್ರ ಜೊತೆಗೆ ಪಾತ್ರದ ಬಗ್ಗೆ ಚರ್ಚೆ ಎಲ್ಲ ನಾನು ಮಾಡ್ತಿದ್ದೆ. ಅಂದ್ರೆ ಅದರಿಂದ ಅಂದ್ರೆ ಈ ಕಲಾವಿದರ ಪ್ರಭಾವಳಿ ಏನಿರುತ್ತೆ ಎಲ್ಲದೂ ನಿಮ್ಮ ಮೇಲೆ. ಹೌದು, ಅವರು ತುಂಬಾ ಅಷ್ಟು ಮೇರು ಕಲಾಕಾರರಾದ್ರು ಅತ್ಯಂತ ಸಹೃದಯಿ, ಸಣ್ಣ ಮಕ್ಕಳ ಜೊತೆ ಸಣ್ಣ ಮಕ್ಕಳಾಗೆ ವ್ಯವಹರಿಸುವಂತ ಬಹಳ ದೊಡ್ಡ ಧೀಮಂತ ಕಲಾವಿದರಾಗಿದ್ರು. ಅವ್ರ ಮನೆಯಲ್ಲಿ ಯಾವಾಗಲೂ ಅವ್ರ ಮನೆಯಲ್ಲಿ ಕಲಾಕಾರರೇ ಇರುವುದು. ಅವ್ರ ಮನೆಯಲ್ಲಿ ಅವರೇ ಊಟ ಹಾಕ್ತಿದ್ರು. ಅದರಿಂದ ಬರೀ ಕುಟುಂಬದ ಸದಸ್ಯರ ಮಾತ್ರ ಅಲ್ಲ, ಅನೇಕ ಕಲಾವಿದರ ಆ ಪ್ರಭಾವ ಕೂಡ ನಿಮ್ಮ ಮೇಲೆ ಆ ಟೈಮ್ನಲ್ಲಿ ಆಗಿದೆ. ನಂತರ ಬಹುಶಃ ಕಾಲೇಜಿನ ದಿನಗಳಲ್ಲಿ ನೀವು ಮ್ಯೂಸಿಕ್ ಅನ್ನ ಒಂದು ವಿಷಯವಾಗಿ ತಗೊಂಡ್ರಿ. ಹೌದು, ಪ್ರಾಥಮಿಕ ಶಿಕ್ಷಣ ಇಡಗುಂಜಿ ಶಾಲೆಯಲ್ಲಾದ್ರೂ ನಾನು ಗ್ರಾಜುಯೇಷನ್ ಆದದ್ದು SDM ಕಾಲೇಜ್ ಹೊನ್ನಾವರ. ಅಲ್ಲಿ ಕಟ್ಟಿಗೆ ಭಟ್, SM ಭಟ್ ಕಟ್ಟಿಗೆ ಅವರು ಸಂಗೀತ ಪ್ರಾಧ್ಯಾಪಕರಾಗಿದ್ದರು. ನಾನು ಗ್ರಾಜುಯೇಷನ್ನಲ್ಲಿ ಮ್ಯೂಸಿಕ್ ಕೂಡ ಒಂದು ವಿಷಯವಾಗಿತ್ತು. ಅವರು ನನ್ನನ್ನು ತೀಡಿ ನನ್ನ ವಾದನಕ್ಕೊಂದು ಶಾಸ್ತ್ರೀಯತೆಯನ್ನು ಆರೋಪಿಸಿದವರು ಕಟ್ಟಿಗೆ ಭಟ್ರು. ಅವರನ್ನು ನಾನು ಸ್ಮರಿಸಬೇಕು. ಅಂದ್ರೆ ಏನೋ ನಿಮ್ಮಷ್ಟಕ್ಕೆ ನೀವೇನನ್ನ ಕಲ್ತ್ಕೊಂಡು ಹೋಗಿದ್ರಿ, ಅದಕ್ಕೆಲ್ಲ ಒಂದು ಅದರ ಶಾಸ್ತ್ರೀಯತೆಯನ್ನ ನಿಕಾಸ ಅಂತ ಹೇಳ್ತವಲ್ಲ ತಬಲಾದಲ್ಲಿ, ಬೆರಳುಗಾರಿಕೆ, ತಿರಿಕಿಟ ಅಂದ್ರೆ ಏನು, ಧಾ ಅಂದ್ರೆ ಏನು, ಧಿನ್ ಅಂದ್ರೆ ಏನು ಅಂತ ನನಗೆ ಶಾಸ್ತ್ರೀಯವಾಗಿ ಏನೂ ಗೊತ್ತಿರಲಿಲ್ಲ. ಅದನ್ನೆಲ್ಲ ರೂಪಿಸಿಕೊಟ್ಟವರು, ಅದರ ಹೆಸರನ್ನಿಟ್ಟು ಅದಕ್ಕೊಂದು ಶಾಸ್ತ್ರೀಯತೆಯನ್ನ ಕಲ್ಪಿಸಿಕೊಟ್ಟವರು SM ಭಟ್ರು. ಆಮೇಲೆ ನೀವು ಡಿಗ್ರಿ ಮುಗಿಯೋ ತನಕ ಅಂತೂ ಇಲ್ಲಿ ಹೊನ್ನಾವರದಲ್ಲೇ ಇದ್ರಿ, ಊರ್ನಲ್ಲೇ ಇದ್ರಿ, ಇಲ್ಲೆಲ್ಲ ಬೇರೆ ಬೇರೆ ಕಲಾವಿದರುಗಳಿಗೆ ಆ ಟೈಮ್ ನಲ್ಲೇ ಸಾಥನ ಮಾಡ್ತಿದ್ರಿ ಎಲ್ಲ. ಹೌದು, ಆದ್ರೆ ಏಕದಮ್ ಮುಂಬೈಗೆ ಪಯಣವನ್ನ ಬೆಳೆಸಿದ್ರಿ. ಅದು ಹೇಳ್ತೇವಲ್ಲ, ಜೀವನ ಒಂದು ನಾಟಕ ಆದ್ರೆ ಸ್ಕ್ರಿಪ್ಟ್ ಮೊದಲೇ ತಯಾರಾಗಿರ್ತದೆ ಅನ್ನುವ ಹಾಗೆ ನನ್ನ ಜೀವನದಲ್ಲಿ 1983ರಲ್ಲಿ ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಗುರುನಾಥ್ ಭಟ್ ಎನ್ನುವ ದೊಡ್ಡ ಗಾಯಕರ ಪರಿಚಯ ಆಯಿತು. ಅವರು ನನ್ನನ್ನು ತಮ್ಮ ಮನೆಗೆ ಕರೆದೊಯ್ದರು. ನನ್ನ ತಬಲಾ ವಾದನದಿಂದ ಪ್ರಭಾವಿತರಾಗಿ ಅವರು ಉತ್ತಮ ಗಾಯಕರಾಗಿದ್ದರು. ನಾನು ಅವರಿಗೆ ತಬಲಾ ಕಂಪನಿ ಮಾಡ್ತಾ ಇರುವುದರಿಂದ ನನಗೆ ಗಾಯನದ ಸಂಸ್ಕಾರ ತುಂಬಾ ಚೆನ್ನಾಗಿ ಇಂಡೈರೆಕ್ಟ್ಲಿ ನನ್ನ ಕಿವಿಗೆ ಬಿದ್ದು ಶಾಸ್ತ್ರೀಯತೆ, ಗೋಸಾಯಿ ಘರಾಣೆಯ ಉತ್ತಮ ಗಾಯಕರು ಅವರು. ಅವರ ಸಹವಾಸದಿಂದ ನನಗೆ
ನನ್ನ ಒಲವು ಸ್ವಲ್ಪ ನಿಧಾನವಾಗಿ ತಬಲಾದಿಂದ ಗಾಯನದ ಎಡೆಗೆ ಒಯ್ಲಿಕ್ಕೆ ಅಲ್ಲಿ ತನಕ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನಿಮ್ಗೆ ಒಲವಿತ್ತು, ಅದು ಗಾಯನದ ಕಡೆ ಹೌದು ಅವರಿಂದ ಪ್ರೇರೇಪಿತರಾದ್ರಿ. ಹೌದು ಕಡೆಗೆ ಮುಂಬೈಗೆ ಹೋಗ್ಲಿಕ್ಕೆ ಯಾರು ಪ್ರೇರಣೆ? ಎಚ್ ಗುರುನಾಥ್ ಭಟ್ಟರ ಸಹಾಯದಿಂದ ಅವರ ಪರಿಚಯರಾದ ಪುತ್ತೂರು ಮಾಧವ ನಾಯ್ಕರ ಪರಿಚಯ ಆಯ್ತು. ಅವರು ಪಂಡಿತ್ ಭೀಮಸೇನ್ ಜೋಶಿಯ ಬಹಳ ದೊಡ್ಡ ಭಕ್ತ ಮತ್ತು ಬಹಳ ಆಗರ್ಭ ಶ್ರೀಮಂತ. ಅವರು ಉತ್ತಮ ಗಾಯಕರು ಕೂಡ ಆಗಿದ್ದರು. ಅವರ ಪರಿಚಯ ಆದ ನಂತರ ಮಾಧವ ನಾಯ್ಕರು ನನಗೆ ಹೇಳಿದರು, ಭಟ್ರೆ ನೀವು ಇಲ್ಲಿದ್ದು ಯಾಕೆ ಸುಮ್ಗೆ ಹಾಳಾಗ್ತೀವಿ, ನಿಮ್ಮಂಥವ್ರು ಮುಂಬೈಗೆ ಹೋಗ್ಬೇಕು, ಇನ್ನೂ ಬೆಳಿಬೇಕು ಅಂತ ಹೇಳಿದ್ರು. ಆವಾಗ ನಾನೇ ಹೇಳಿದೆ, ಅದಕ್ಕೆ ನೀವೇ ಏನಾದರೂ ಮಾಡಬೇಕು, ನನಗೆ ಭಾಷೆ ಗೊತ್ತಿಲ್ಲ, ನಾ ಅವರನ್ನೇ ಕೇಳಿಕೊಂಡೆ ಮತ್ತೆ ಏನು ಮಾಡ್ಬೋದು. ಆವಾಗ ಅವರು ಹೇಳಿದರು, ಯಾರಾದ್ರೂ ಹೊಸದಾಗಿ ಬೇರೆ ಯಾವ್ದಾದ್ರು ನಗರಕ್ಕೆ ಹೋಗುದಾದ್ರೆ ಅದಕ್ಕೆ ಸುಲಭದ ಮಾರ್ಗ ಅಂದ್ರೆ ಹೋಟೆಲ್. ಅಂದ್ರೆ ನಾನು ಗ್ರಾಜುಯೇಷನ್ ನಂದು ಆಗಿದ್ದಿದ್ರು ನನಗೆ ಮರಾಠಿ ಆಗ್ಲಿ ಹಿಂದಿ ಆಗ್ಲಿ ಏನು ಗೊತ್ತಿರಲಿಲ್ಲ. ಈಸಿಲಿ ಕೆಲಸ ಸಿಗುವಂತ ಒಂದು ಕ್ಷೇತ್ರ ಅಂದ್ರೆ ಹೋಟೆಲ್. ಮತ್ತೆ ನಾವು ಗ್ರಾಜುಯೇಷನ್ ಆದ್ರೂ ಹೋಟೆಲ್ನವರಿಗೆ ನಮ್ ಗ್ರಾಜುಯೇಷನ್ ನಿಂದ ಏನು ಬಾಧಕವಾಗ್ಲಿ ಸಾಧಕವಾಗ್ಲಿ ಇರಲಿಲ್ಲ. ಇಲ್ಲ, ಹೋಟೆಲ್ ನಲ್ಲಿ ಸರಿ ಕೆಲಸ ಮಾಡಿದ್ರೆ ಹೌದು. ಆದ್ರಿಂದ ಅವರ ಪರಿಚಯದ ಒಬ್ಬರ ಹೋಟೆಲ್ ಇತ್ತು ಮುಂಬೈದಲ್ಲಿ, ಅಲ್ಲಿಗೆ ನನ್ನನ್ನು ಹರವಾಯಿಸಿದ್ರು. ಅಲ್ಲಿಗೆ ಹೋಗ್ಲಿಕ್ಕೆ ಕಾರಣ ಅದು ಮುಂಬೈನ ಪ್ರಸಿದ್ಧ ಕ್ಷೇತ್ರ ಸಯಾನ್ ಸರ್ಕಲ್ ಈಗಲೂ ಇದೆ. ಅಲ್ಲಿ ಹನುಮಾನ್ ಹೋಟೆಲ್ ಅಂತ ಒಂದು ಹೋಟೆಲ್ ಇದೆ, ಈಗಲೂ ಇದೆ. ಹೌದು, ಅದರ ಎದುರು ವಲ್ಲಭ ಸಂಗೀತ ವಿದ್ಯಾಲಯ ಇದೆ, ಅದು ಕೂಡ ಈಗಲೂ ಇದೆ. ಅಲ್ಲಿ ನನ್ನನ್ನು ಅದನ್ನು ಲಕ್ಷ್ಯದಲ್ಲಿಟ್ಟುಕೊಂಡೇ ಆ ಹೋಟೆಲ್ ಅನ್ನು ಆಯ್ಕೆ ಮಾಡಿದ್ದು ಅವರು, ಮಾಧವ ನಾಯ್ಕರು. ಅಲ್ಲಿ ನಾನು ವೇಟರ್ ಆಗಿ ಸೇರ್ಕೊಂಡೆ ಮೊದಲು. ಅಂದ್ರೆ ಯಾವುದು ತರಬೇತಿ ಇಲ್ಲದೆ ಸಿಗುವ ಕೆಲಸ ಅಂದ್ರೆ ಅದೇ ವೇಟರ್. ಅಲ್ಲಿ ವೇಟರ್ ಆಗಿ ಸೇರ್ಕೊಂಡು ಅಲ್ಲಿ ಜೀವನದ ಬಹಳಷ್ಟು ಪಾಠಗಳನ್ನು ಅಲ್ಲೇ ಹೌದು. ಅಲ್ಲಿ ಅಂದ್ರೆ ಊಟ ವಸತಿ ಎಲ್ಲ ಉಚಿತವಾಗಿ ಲಭ್ಯವಾಗ್ತಿತ್ತು. ಹೌದು, ಹಾಗಾಗಿ ಏನು ತೊಂದರೆ ಇರ್ತಿರ್ಲಿಲ್ಲ. ಅಲ್ಲಿ ಬೆಳಿಗ್ಗೆ 8ರಿಂದ 5 ಗಂಟೆ ಇರ್ಬೋದು ಅಂತ ನನಗನಿಸುತ್ತೆ ಈಗ ನನ್ನ ಡ್ಯೂಟಿ. ಅದರ ನಂತರ 6 ಗಂಟೆಯಿಂದ ವಲ್ಲಭ ಸಂಗೀತ ವಿದ್ಯಾಲಯದಲ್ಲಿ ನಾನು ಸಂಗೀತ ಕಲೀಲಿಕ್ಕೆ ಶುರು ಮಾಡಿದೆ. ಆವಾಗ ಅಲ್ಲಿ ಪಂಡಿತ್ ಶಂಭೂರಾಮ್ ಜೋಶಿ ಅನ್ನೋ ಒಬ್ಬ ಕುರುಡ ಗಾಯಕರಿದ್ದರು. ಅತ್ಯಂತ ಮಧುರವಾದ ಸ್ವರ ವೈಖರಿ ಅವ್ರದ್ದು. ಅವರು ನನಗೆ ಎಲ್ಲ ರಾಗಗಳ ಪರಿಚಯ ಮಾಡಿಕೊಟ್ಟು ನನಗೆ ಕಲಿಸಿದರು. ನಾನು ಆಗಲೇ ತಬಲಾದಲ್ಲಿ ಭಾಳ ಚುರುಕಾದದ್ರಿಂದ ತಂಬೂರ ಮೇಳೈಸ್ತಿದ್ದೆ, ಬಹಳ ಆ್ಯಕ್ಟಿವ್ ಇದ್ದೆ. ಅದರಿಂದ ಅಲ್ಲಿ ಎಲ್ಲರಿಗೂ ನಾನು ಬಹಳ ಆಪ್ತನಾಗಿದ್ದೆ. ಅಲ್ಲಿಯ ಇತರ ವಿದ್ಯಾರ್ಥಿಗಳಿಗೆ ಶಂಭೂರಾಮ್ ಜೋಶಿ ಅವರು ಉಪಸ್ಥಿತರಿಲ್ಲದೆ ಇದ್ದಾಗ ಮಕ್ಕಳಿಗೆಲ್ಲ ನಾನೇ ಪಾಠ ಮಾಡ್ತಿದ್ದೆ. ಅದರಿಂದ ಮುಂಬೈನಲ್ಲಿ ನಿಮ್ಮ ಪ್ರಥಮ ಗುರುಗಳಾಗಿ, ಮುಂಬೈನಲ್ಲಿ ಸಂಗೀತದ ಗುರುಗಳಾಗಿ ಶಂಭೂರಾಮ್ ಜೋಶಿ ಅವರು. सताओ मगरो पोनार जा रे कन्हैया जा रे कन्हैया जा रे कन्हैया जा जा रे कन्हैया कन्हैया जा रे कन्हैया अब ना सताओ अब ना सताओ अब ना सता अब ना सता अब ना सदा अब ना सदा अब ना सता अब ना सता अपना सताओ मगरो पोना रे
ರೇ ಜಾ ಜಾ ರೇ. ಬಹಳ ಕ್ಲಿಷ್ಟವಾಗಿದ್ದು. ಜಾ ಜಾ ರೇ ಮ ಬನಿ ಪ ಪನಿ ಪ ಮ ಪನಿ ಮನಿ ನಿ ಪ ಮ ಪ ಗ ಮ ಪ ಮ ಗ ಸ ಜಾ ಜಾ ರೇ ನಿ ಪ ನಿ ಪ ನಿ ನಿ ಪ ಮ ಪ ಮ ಗ ಮ ಮ ಗ ಗ ನಿ ಗ ಸ ಜಾ ಜಾ ರೇ ಪನಿ ಸ ನಿ ಪ ಮ ಮ ಪ ನಿ ಪ ಮ ಗ ಮ ನಿ ಪ ಮ ಪ ಮ ಗ ಮ ಪ ಮ ಗ ಮ ಗ ಸ ಜಾ ಜಾ ರೇ ನಿ ಪ ಪ ಪ ನಿ ಪ ಮ ಪ ಪ ನಿ ಪ ಪ ನಿ ಮ ಪ ನಿ ಪ ನಿ ನಿ ಪ ಮ ಪ ಮ ಗ ಮ ಗ ಗ ಗ ನಿ ಗ ಸ ಗ ಪ ಮ ಮ ನಿ ಪ ಪ ಸ ನಿ ನಿ ಸ ಗ ಸ ನಿ ಪ ಪ ಮ ಗ ಮ ಪ ನಿ ಸ ಪ ಮ ಗ ಮ ಪ ನಿ ಸ ಪ ಮ ಗ ಮ ಪ ನಿ ಸ ಜಾ ಜಾ ರೇ ಜಾ ಜಾ ರೇ ಕನಯ್ಯ ಜಾ ಜಾ ರೇ ಜಾ